ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಮಗ. ಇವತ್ತು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇನೆ IPL ಗವರ್ನಿಂಗ್ ಕೌನ್ಸಿಲ್ BCCI ಇದನ್ನು ಜೊತೆಗೇನೆ IPL ಓನರ್ಸ್ನು ಮೀಟಿಂಗ್ ಇದೆ. ಸಾಯಂಕಾಲ 7:30ಗೆ ಮೀಟಿಂಗ್ ಇದೆ ಅಂತ ಅಪ್ಡೇಟ್ ಬಂದಿದೆ. ಸೊ ಈ ಮೀಟಿಂಗು ಎಲ್ಲ ಆದಮೇಲೆ ಪಾಲಿಸಿ ಜನರೇಟ್ ಆಗುತ್ತೆ. ಸೊ IPL ಫ್ರಾಂಚೈಸಿಗಳು ಕೆಲವು ಫ್ರಾಂಚೈಸಿಗಳು ಮೆಜಾರಿಟಿ ಆಫ್ ದ ಫ್ರಾಂಚೈಸಿಗಳು ಈ ಮೂವ್ ಆದರೆ ಈ IPL ಅಲ್ಲಿ ಚೆನ್ನಾಗಿರುತ್ತೆ ಅಂತ ಅನ್ಕೊಂತಾ ಇದ್ರಂತೆ. ಸೊ ಇವ್ರದೊಂಥರ ಒಂದು 5-6 ರಿಕ್ವೆಸ್ಟ್ಗಳಿದೆ ಅಂತ ಹೇಳ್ಬೇಕು ಎಲ್ಲ ಫ್ರಾಂಚೈಸಿಗಳದ್ದು. ಎಲ್ಲಾರ್ದು ಅಂತ ಹೇಳೋಕ್ಕಾಗಲ್ಲ, ಒಟ್ನಲ್ಲಿ ಮೆಜಾರಿಟಿ ಆಫ್ ದ ಫ್ರಾಂಚೈಸಿಗಳದ್ದು ಇಷ್ಟಿಸ್ ರಿಕ್ವೆಸ್ಟ್ ಇದೆ. ಸೊ ಇದು ಆಗುವಂಥ ಸಾಧ್ಯತೆ ಇದೆ ಈ IPL ಅಲ್ಲಿ ಅಂತ ಅಪ್ಡೇಟು ಬರ್ತಾ ಇದೆ. ಸೊ ಆ 6 ಮೂವ್ಗಳು ಯಾವ್ದಾವುದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋಣ ಮಾತ್ರ ಮರಿಬೇಡಿ. ಹಂಗೆ ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೂ ಫಾಲೋ ಮಾಡ್ಕೋಬಹುದು, ಲಿಂಕ್ ಡೌನ್ ಡಿಸ್ಕ್ರಿಪ್ಷನ್ ಬಿಲೋ. ಮೊದಲನೇ ಅಪ್ಡೇಟ್ ಏನು ಅಂತಂದ್ರೆ, ಟೀಮ್ಸ್ ಆರ್ ಲೈಕ್ಲಿ ಟು ರಿಟೈನ್ 5ರಿಂದ 6 ನಂಬರ್ ಆಫ್ ರಿಟೆನ್ಷನ್ನ IPL ಗವರ್ನಿಂಗ್ ಕೌನ್ಸಿಲು ಅಪ್ರೂವ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಇವಾಗ ಅಪ್ಡೇಟ್ ಬರ್ತಿದೆ. 5ರಿಂದ 6 ನಂಬರ್ ಆಫ್ ರಿಟೆನ್ಷನ್ ಅಂದರೆ ಇದು ಒಂಥರ ಲಕ್ಸುರಿನೇ ಆಗೋಗ್ಬಿಡ್ತು. ನೋಡೋಣ 5ರಿಂದ 6 ರಿಟೆನ್ಷನ್ ಕೊಡ್ತಾರಾ ಅಥವಾ 4 ನಂಬರ್ ಆಫ್ ರಿಟೆನ್ಷನ್ನ ಕೊಡ್ತಾರಾ ಅಂತ ಇನ್ನೂ ಡಿಸ್ಕಸ್ ಮಾಡಬೇಕು. ಅಂದರೆ ಇವರೆಲ್ಲ ಪ್ರಪೋಸ್ ಮಾಡಿದರೆ, ಫೀಡ್ಬ್ಯಾಕ್ನ ಕೊಟ್ಟಿದ್ದಾರೆ. ಸೊ ಆ ಫೀಡ್ಬ್ಯಾಕಲ್ಲಿ ಲಿಸ್ಟ್ಗಳಲ್ಲೆಲ್ಲ ಇದು ಇದೆ. ಸೊ ಇಷ್ಟಿಷ್ಟು ಆಗಬೇಕು ಅಷ್ಟು ಆಗಬೇಕು ಅಂತ. ಬಟ್ ಅಲ್ಟಿಮೇಟ್ಲಿ BCCI ನಿರ್ಧಾರ ತಗೊಳುತ್ತೆ ಎಷ್ಟು ಇರಬೇಕು ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ರಿಕ್ವೆಸ್ಟ್ ಏನಮ್ಮ ಅಂದರೆ, BCCIಗೆ 2 ಅನ್ಕ್ಯಾಪ್ಡ್ ಪ್ಲೇಯರ್ಗಳನ್ನ ಅಟ್ಲೀಸ್ಟ್ ರಿಟೈನ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡಬೇಕು. ಇವಾಗ ಪ್ರೋ ಕಬಡ್ಡಿಯಲ್ಲಿ ಹೆಂಗೆ ಯಂಗ್ ಪ್ಲೇಯರ್ಸು ಆ ಥರ ಏನು ಡಿಫ್ರೆಂಟ್ ಆಗೆಲ್ಲ ರಿಟೈನ್ ಮಾಡ್ಕೊಂತಾರಲ್ಲ. ಸೊ ಆ ಥರ ಈ 5ರಿಂದ 6 ಜನ ರಿಟೆನ್ಷನ್ ಬೇರೆ, ಅದೆಲ್ಲ ಕ್ಯಾಪ್ಡ್ ಪ್ಲೇಯರ್ಸ್ಗಳು ರಿಟೈನ್ ಆಗುವಂಥದ್ದು. 2ರಿಂದ 3 ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಕೂಡ ರಿಟೈನ್ ಆಗಬೇಕು ಅನ್ನೋ ಥರ ರಿಕ್ವೆಸ್ಟ್ನು ಕೂಡ ಇಟ್ಟಿದ್ರೆ. ಅಂತಂದರೆ ಹೊಸ ಪ್ಲೇಯರ್ಸ್ಗಳು, ಅನ್ಕ್ಯಾಪ್ ಪ್ಲೇಯರ್ಸ್ಗಳು ಆ ಥರ ರಿಟೆನ್ಷನ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಂಡು ಕೊಡಬೇಕು ಅಂತ. ಸೊ ಟೋಟಲ್ ಆಗಿ ಓವರ್ ಆಲ್ ಒಂದು 5, 6, 7, 8 ನಂಬರ್ ಆಫ್ ರಿಟೆನ್ಷನ್ ಇವರು ಕೇಳ್ತಾ ಇದ್ದಾರೆ, ಹಿಂಗಾಗಬೇಕು ಹಂಗಾಗಬೇಕು ಅಂತ. ಆಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ ತೆಗೆದಾಕ್ಬೇಡಿ, ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇರಲಿ ಅಂತ ರಿಕ್ವೆಸ್ಟ್ಗಳು ಹಾಕಿದ್ರಂತೆ ಸುಮಾರು ಫ್ರಾಂಚೈಸಿಗಳು. ಯಾಕಂದರೆ ಒಂದು ಸ್ವಲ್ಪ ಲಕ್ಸುರಿ ಇರುತ್ತೆ ಅಂತ, ಸ್ವಲ್ಪ ಎಂಟರ್ಟೈನಿಂಗ್ ಆಗು ಕೂಡ ಇರುತ್ತೆ ಅಂತ ಅನ್ಕೊಂಡಿದ್ರು. ಬಟ್ ಪ್ಲೇಯರ್ಸ್ಗಳು ಆಸ್ ಎ ಕ್ಯಾಪ್ಟನ್ ಎಲ್ಲ ನೋಡ್ತು ಅಂದರೆ, ನೀವು ರೋಹಿತ್ ಶರ್ಮನ ಕೇಳಿದ್ರಿ ಅಂತಂದರೆ, ಇನ್ನೂ ಸುಮಾರು ಕ್ಯಾಪ್ಟನ್ಸ್ಗಳನ್ನ ಕೇಳಿದ್ರಿ ಅಂತಂದರೆ, ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಎಲ್ಲ ಏನು ಬೇಕಾಗಿಲ್ಲ ನಮಗೆ, ನಾವು 11 ಜನ ಆಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಥರನೇ ಹೇಳ್ತಾರೆ ಸುಮಾರು ಜನ. ಸೊ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತೂ ಇದ್ದಿದ್ದೇನೆ. RTM ಕಾರ್ಡು, ಒಂದೊಂದು RTM ಕಾರ್ಡ್ ಕೊಡಿ, 8 ನಂಬರ್ ಆಫ್ ರಿಟೆನ್ಷನ್ ಕೊಡ್ತು ಅಂದರೆ ಈ 5ರಿಂದ 6 ಕ್ಯಾಪ್ ಪ್ಲೇಯರ್ಸ್ ಜೊತೆಗೆ 2ರಿಂದ 3 ಅನ್ಕ್ಯಾಪ್ ಪ್ಲೇಯರ್ಸ್ಗಳು ರಿಟೈನ್ ಮಾಡ್ಕೊಂತು ಅಂದರೆ 1 RTM ಕಾರ್ಡ್ ನೋಡಿ. ರಿಟೆನ್ಷನ್ನು ಕೇಳಿ 7, 8 ರಿಟೆನ್ಷನ್ನು ಕೇಳಿ ಒಂದು RTM ಕಾರ್ಡ್ ಕೂಡ ಬೇರೆ ಕೊಡಿ ಅಂತ ಕೇಳ್ತಿದ್ದಾರೆ. ಸೊ ಇದು ಒಂಥರ ಈ ಥರ ಎಲ್ಲ ಆಗೋಗ್ಬಿಡ್ತು ಅಂದರೆ ಇದೊಂಥರ ಮಿನಿ ಆಕ್ಷನ್ ಆದಂಗೆ ಇರುತ್ತೆ. ಇನ್ನೇನು ಡಿಫ್ರೆನ್ಸ್ ಆಗುತ್ತೆ, ಇಲ್ಲಿ 8ರಿಂದ 9 ಜನ ರಿಟೈನ್ ಆಯಿತು ಅಂತಂದರೆ ಒಂಥರ ಮಿನಿ ಆಕ್ಷನ್ ಲೆಕ್ಕಾಚಾರನೇ ಬರುತ್ತೆ. ಯಾಕಂದರೆ ಮೇನ್ ಪ್ಲೇಯರ್ಸ್ಗಳೆಲ್ಲ ರಿಟೈನ್ ಆಗೋದ್ರಿಂದ ಯಾರು ಅಂಥ ಪುಡಾಂಗ್ ಪ್ಲೇಯರ್ಸ್ಗಳೆಲ್ಲ ಆಕ್ಷನ್ಗೆ ಬರೋದಿಲ್ಲ. ಎಲ್ಲ ಯಂಗ್ ಪ್ಲೇಯರ್ಸು, ಆ ಯಂಗ್ ಪ್ಲೇಯರ್ಸು ಅವರು ಇವರನ್ನೇ ಬರ್ತಾರೆ. ಸೊ ನೆಕ್ಸ್ಟ್ನೇ ಅಪ್ಡೇಟ್ ಏನು ಅಂತಂದರೆ, ಪೋಸ್ಟ್ ವ್ಯಾಲ್ಯೂ ಲೈಕ್ಲಿ ಟು ಇನ್ಕ್ರೀಸ್ ಫ್ರಮ್ 90 crores to 130 crores ಅಂತ ಅಪ್ಡೇಟು ಬರ್ತಾ ಇದೆ. ಅಂದರೆ ರಿಕ್ವೆಸ್ಟ್ ಹಾಕಿದಾರಂತೆ ಇವರು. ಬಟ್ ಎಷ್ಟರ ಮಟ್ಟಿಗೆ ಇವರು ರೇಸ್ ಆಗೋದಂತೂ ಪಕ್ಕ. ಅದೆಷ್ಟರ ಮಟ್ಟಿಗೆ 90 crores ಇಂದ ಅದೆಷ್ಟರ ಮಟ್ಟಿಗೆ ರೇಸ್ ಆಗುತ್ತೆ ಅಂತ ಇನ್ನೂ ಸಹ ಅಪ್ಡೇಟು ಬಂದಿಲ್ಲ. ನೋಡೋಣ ಎಷ್ಟರ ಮಟ್ಟಿಗೆ ರೇಸ್ ಆಗುತ್ತೆ ಅಂತ. ಒಂದು ವೇಳೆ ಏನಾದ್ರು 130 crores ಏನಾದ್ರು ಆಗೋಗ್ಬಿಡ್ತು ಅಂದರೆ 130 to 140 crores ಇವಾಗ ಏನು ಅಪ್ಡೇಟ್ ಬಂದಿದೆ. ಸೊ ಅಷ್ಟೆಲ್ಲ ಆಗೋಗ್ಬಿಡ್ತು ಅಂದರೆ ಇದೊಂಥರ ಸಿಕ್ಕಾಪಟ್ಟೆ ಡ್ರಾಸ್ಟಿಕ್ ಮೂವ್ ಇನ್ನು ಪೋಸ್ಟ್ ವ್ಯಾಲ್ಯೂ ಅಂತ ಹೇಳ್ಬೇಕು. ಯಾವ ಸೀಸನ್ ಕೂಡ ಈ ಪಾರ್ಟಿ 10 ಕೋಟಿ ರೇಸ್ ಆಗೋದೇ ಒಂಥರ ದೊಡ್ಡದು. ಅದರಲ್ಲಿ ಏನಾದ್ರು 20-30 ಕೋಟಿ ಎಲ್ಲ ರೇಸ್ ಆಗ್ಬಿಡ್ತು ಆಲ್ ಆಫ್ ಎ ಸಡನ್ ಅಂತಂದರೆ ಇದೊಂಥರ ಸಿಕ್ಕಾಪಟ್ಟೆ ದೊಡ್ಡದು ಅಂತ ಹೇಳಬೇಕು. ಆಮೇಲೆ ಮೆಗಾ ಆಕ್ಷನ್ ಮೈಟ್ ಹ್ಯಾಪನ್ ಆಫ್ಟರ್ ಎವ್ರಿ 5 years ಅಂತೆ. 5 ವರ್ಷ ಆದಮೇಲೆ ಮೆಗಾ ಆಕ್ಷನ್ ಮಾಡಿ ಅಂತ ಈ ಸಲ ಫ್ರಾಂಚೈಸಿಗಳೆಲ್ಲ ರಿಕ್ವೆಸ್ಟ್ ಆಗ್ತಾರಂತೆ BCCIಗೆ. 3 ವರ್ಷಕ್ಕೆ ಬೇಡ, ಇದು ಆಲ್ರೆಡಿ ಅಪ್ಡೇಟ್ ಬಂದಿತ್ತು. ಸೊ ಅದು ಇನ್ನೊಂದ್ಸಲ ಹೇಳ್ತಿದ್ದೀನಿ ಅಷ್ಟೇನೆ, 5 ವರ್ಷಕ್ಕೆ ಮೆಗಾ ಆಕ್ಷನ್ ಹೇಳಿ. ಇಲ್ಲ ಅಂತ ಅಂದರೆ ನಾವು ಒಂಥರ ಗ್ರೂಪ್ ಮಾಡಿ ಇಟ್ಕೊಂಡಿರ್ತೀವಿ ಪ್ಲೇಯರ್ಸ್ಗಳನ್ನ, ಅವ್ರನ್ನ ಡೆವಲಪ್ ಮಾಡಬೇಕು ಅಂತ. ಆ ಪ್ಲೇಯರ್ಸ್ಗಳನ್ನೆಲ್ಲ ಎತ್ತಾಕೊಂಡು ಬೇರೆ ಫ್ರಾಂಚೈಸಿ ಹೊರಟೋಗ್ಬಿಡ್ತಾರೆ. 3 ವರ್ಷಕ್ಕೆ ನೀವು ಮಾಡ್ತು ಅಂದರೆ ಅಟ್ಲೀಸ್ಟ್ 5 ವರ್ಷ ಒಬ್ಬ ಪ್ಲೇಯರು ನಾವು ತೊಗೊಂಬಂದಿದ್ದೀವಿ ಅಂತಂದರೆ ಅವ್ರು ಇರಬೇಕು ನಮ್ಮ ಟೀಮಲ್ಲಿ ಅಂತ ರಿಕ್ವೆಸ್ಟ್ ಹಾಕಿದ್ದಾರೆ. ಸೊ ಈ 5-6 ಏನು ರಿಕ್ವೆಸ್ಟ್ಗಳನ್ನ ಹಾಕಿದಾರಲ್ಲ, ಸೊ ಇದರಲ್ಲಿ ಯಾವ್ದು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ BCCI. ಸೊ ಅಲ್ಟಿಮೇಟ್ಲಿ ಇನ್ನೊಂದು 2 ದಿನದಲ್ಲಿ ಪ್ರಾಬ್ಲಿ ಇವತ್ತು ಎಂಡಲ್ಲಿ ಸಿಕ್ಕಿದ್ರು ಸಿಗ್ಬೋದು. ಬಟ್ ನನ್ನ ಪ್ರಕಾರ ನಾಡ್ದಲ್ಲಿ ಅಲ್ಟಿಮೇಟ್ ಕ್ಲಾರಿಟಿ ಸಿಗುತ್ತೆ. ಎಷ್ಟು ನಂಬರ್ ಆಫ್ ರಿಟೆನ್ಷನು, ಏನೇನು ರೂಲ್ ಇರುತ್ತೆ, ಏನೇನು ಪಾಲಿಸಿ ಇರುತ್ತೆ ಅಂತ. ನೋಡೋಣ ಅದೇನೇನು ಆಗುತ್ತೆ ಅಂತ. ಸೊ ಈ ರಿಕ್ವೆಸ್ಟ್ಗಳೆಲ್ಲ ಏನು ಹಾಕಿದ್ದಾರೆ, ಸೊ 5ರಿಂದ 6 ರಿಕ್ವೆಸ್ಟು, ಇದರಲ್ಲಿ ಯಾವುದು ಅಪ್ರೂವ್ ಆಗುತ್ತೆ ಅಂತ ಅನ್ನಿಸಿದೆ ನಿಮಗೆ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾ.